ಬೆಳಗಿಸುವುದೇ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು. ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸೇವೆಯಾಗಿ ಬಾನುಲಿ ಪ್ರಸಾರ ಈ ಬಗ್ಗೆ ತಿಳಿದುಕೊಳ್ಳೋಣ. ಬಾನುಲಿಯ ಪ್ರಾರಂಭದ ವರ್ಷಗಳಲ್ಲಿ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಸಾರ ವ್ಯವಸ್ಥೆಯನ್ನು ಸಾರ್ವಜನಿಕ ಸೇವಾ ಸಂಸ್ಥೆ ಎಂದು ಗುರುತಿಸಲಾಗುತ್ತಿತ್ತು. ಭಾರತದಲ್ಲಿಯೂ ಕೂಡ ಬಾನುಲಿ ಪ್ರಸಾರವನ್ನು ಸಾರ್ವಜನಿಕ ಸೇವೆ ಎಂದು ಪರಿಗಣಿಸಲಾಗಿದೆ. ಈಗ ಹಲವಾರು ರಾಷ್ಟ್ರಗಳಲ್ಲಿ ಸಮಾನಾಂತರ ಪ್ರಸಾರ ವ್ಯವಸ್ಥೆಗಳು ಕೇವಲ ವಾಣಿಜ್ಯ ಧ್ಯೇಯೋದ್ದೇಶಗಳೊಡನೆ ಕಾರ್ಯನಿರ್ವಹಿಸುತ್ತಿದ್ದು, ಒಟ್ಟಾರೆ ಬಾನುಲಿ ಶ್ರೋತೃಗಳಲ್ಲಿನ ಹೆಚ್ಚಿನ ಪಾಲನ್ನು ಪಡೆದುಕೊಂಡಿವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಪ್ರಸಾರ ಸೇವೆ ಹಾಗೂ ವಾಣಿಜ್ಯ ಸೇವೆಗಳ ನಡುವಿನ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಗುರುತಿಸುವ ಅಗತ್ಯ ಉಂಟಾಗಿದೆ. ಸಾವಿರಾರು ಖಾಸಗಿ ಬಾನುಲಿ ವಾಹಿನಿಗಳನ್ನು ಹೊಂದಿರುವ ಅಮೆರಿಕದಲ್ಲಿಯೂ ಕೂಡ ಸಾರ್ವಜನಿಕ ಪ್ರಸಾರ ಸೇವಾ ವಾಹಿನಿಯೇ ಮುಖ್ಯ ಬಾನುಲಿ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ಎಲ್ಲ ಪ್ರಮುಖ ಸಂವಹನ ವಿಧಗಳಲ್ಲಿಯೂ ಶಿಕ್ಷಣ, ಮಾಹಿತಿ ಹಾಗೂ ಮನರಂಜನೆಗಳನ್ನು 3 ಮುಖ್ಯ ಅಂಶಗಳನ್ನಾಗಿ ಗುರುತಿಸಲಾಗುತ್ತದೆ. ಸಂವಹನ ಮಾಧ್ಯಮವಾಗಿ ಬಾನುಲಿ ಸಹ ಈ ಅಂಶಗಳನ್ನು ಅಳವಡಿಸಿಕೊಂಡಿದೆ. ವಾಣಿಜ್ಯ ಪ್ರಸಾರದಲ್ಲಿ ಮನರಂಜನೆಯೊಂದನ್ನೇ ಪ್ರಮುಖ ಅಂಶವನ್ನಾಗಿಟ್ಟುಕೊಂಡು ಕೇಳುಗರನ್ನು ಸೆಳೆಯುವ ಪ್ರಯತ್ನ ಮಾಡಲಾಗುತ್ತದೆ. ಆದರೆ ಸಾರ್ವಜನಿಕ ಸೇವಾ ಪ್ರಸಾರಗಳಲ್ಲಿ ಶಿಕ್ಷಣ ಮತ್ತು ಮಾಹಿತಿಗೆ ಹೆಚ್ಚಿನ ಮಹತ್ವ ಕಲ್ಪಿಸಲಾಗಿದ್ದು, ಮನರಂಜನೆ ಪೂರಕ ಅಂಶವಾಗಿ ಉಳಿದುಕೊಳ್ಳುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಸಾರ್ವಜನಿಕ ಪ್ರಸಾರ ಸೇವೆಯ ಮುಖ್ಯ ಕಾರ್ಯ ಕೇಳುಗರಿಗೆ ವಿಭಿನ್ನ ವಿಷಯಗಳ ಬಗ್ಗೆ ಹೆಚ್ಚಿನ ಜ್ಞಾನ ಪಸರಿಸುವುದು. ಸಾರ್ವಜನಿಕ ಸೇವಾ ಪ್ರಸಾರದಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ಜೀವನ, ಪ್ರಜಾಪ್ರಭುತ್ವ ತತ್ವಗಳ ಆಧಾರದ ಮೇಲೆ ತೆರೆದುಕೊಂಡು ಹೆಚ್ಚಿನ ಸಾರ್ವಜನಿಕ ಸ್ಥಳಾವಕಾಶವನ್ನು ಒದಗಿಸುವಂತೆ ಬಯಸಲಾಗುತ್ತದೆ. ಅದೇ ರೀತಿ ಸಾರ್ವಜನಿಕ ಸೇವಾ ಪ್ರಸಾರ ಕೇಳುಗರಲ್ಲಿ ರಾಷ್ಟ್ರೀಯ ಸಮಗ್ರತೆ, ಐಕ್ಯತೆ ಹಾಗೂ ಭಾವನೆಗಳನ್ನು ಗುರುತಿಸುವಂತೆ ಮಾಡುವ ಜವಾಬ್ದಾರಿಯನ್ನು ಸಹ ಹೊತ್ತಿರುತ್ತದೆ. ಕೇವಲ ಕೇಳುಗರ ಹಿತಾಸಕ್ತಿಗಳನ್ನಷ್ಟೇ ಎತ್ತಿ ಹಿಡಿಯುವ, ಯಾವುದೇ ರೀತಿಯ ಗಂಭೀರ ವಿಷಯಗಳ ಬಗ್ಗೆ ಒಲವು ತೋರದ, ಮನರಂಜನೆಯ ಅಂಶದ ಬುನಾದಿಯ ಮೇಲಷ್ಟೇ ಕಾರ್ಯನಿರ್ವಹಿಸುವ ವಾಣಿಜ್ಯ ಸೇವೆಗಳಿಗಿಂತ ಭಿನ್ನವಾಗಿ ಸಾರ್ವಜನಿಕ ಸೇವಾ ಪ್ರಸಾರ ರಾಷ್ಟ್ರದ ಪ್ರಜೆಗಳ ಹಾಗೂ ಅವರನ್ನು ಕಾಡುವ ಹಲವಾರು ವಿಷಯಗಳ ಬಗ್ಗೆ ಕಾಳಜಿ ವಹಿಸುತ್ತದೆ. ವಾಣಿಜ್ಯ ಪ್ರಸಾರಗಳಲ್ಲಿ ಜನಪ್ರಿಯತೆ ಪ್ರಮುಖ ಅಂಶವಾದರೆ, ಸಾರ್ವಜನಿಕ ಪ್ರಸಾರ ಸೇವೆಯಲ್ಲಿ ಕೇಳುಗರೇ ಮುಖ್ಯವಾಗುತ್ತಾರೆ. ಹಾಗೆಯೇ ವಾಣಿಜ್ಯ ಪ್ರಸಾರಗಳಲ್ಲಿ ಅತ್ಯಂತ ದೊಡ್ಡ ಕೇಳುವ ವರ್ಗವನ್ನು ಸೃಷ್ಟಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ, ಸಾರ್ವಜನಿಕ ಸೇವಾ ಪ್ರಸಾರದಲ್ಲಿ ಕಾರ್ಯಕ್ರಮ ಗುಣಮಟ್ಟದ ಬಗ್ಗೆ ತೀವ್ರ ನಿಗಾ ವಹಿಸಲಾಗುತ್ತದೆ. ಇವುಗಳ ಜೊತೆ ಕೆಲ ಅಂಶಗಳನ್ನು ಸಾರ್ವಜನಿಕ ಸೇವಾ ಪ್ರಸಾರದಲ್ಲಿ ಪ್ರಮುಖವೆಂದು ಗುರುತಿಸಲಾಗುತ್ತದೆ. ಅವುಗಳೆಂದರೆ ಸಾರ್ವತ್ರಿಕ ಸ್ವೀಕಾರ ಹಾಗೂ ಅವಕಾಶ, ಸಾರ್ವತ್ರಿಕ ಆಶೋತ್ತರ ಹಾಗೂ ಬಯಕೆ, ಪಟ್ಟಭದ್ರ ಹಿತಾಸಕ್ತಿಗಳಿಂದ ದೂರವಾಗಿರುವುದು, ಅಲ್ಪಸಂಖ್ಯಾತರ ಅವಶ್ಯಕತೆಗಳಿಗೆ ವಿಶೇಷ ಕಾಳಜಿ ಮತ್ತು ಕಾರ್ಯಕ್ರಮ ನಿರ್ಮಾಣಕ್ಕೆ ಮುಕ್ತ ಅವಕಾಶಗಳು ಹಾಗೂ ಧೋರಣೆಗಳು. ಪ್ರಾರಂಭದಿಂದಲೂ ಆಲ್ ಇಂಡಿಯಾ ರೇಡಿಯೋ ನೇರ ಸರ್ಕಾರಿ ಹಿಡಿತದಲ್ಲಿಯೇ ತನ್ನ ಪ್ರಸಾರ ಸೇವೆಗಳನ್ನು ನೀಡುತ್ತಾ ಬಂದಿದೆ. ಮಹತ್ವದ ಧ್ಯೇಯೋದ್ದೇಶಗಳನ್ನು ಹೊಂದಿದ್ದರೂ ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಭಾವದಿಂದ ಹೊರತಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಿದೆ ಎಂದು ಹೇಳಲಾಗುವುದಿಲ್ಲ. ಪ್ರಜಾಪ್ರಭುತ್ವವಾದಿ ರಾಷ್ಟ್ರವೊಂದರ ನಾಗರಿಕರಿಗೆ ಅವಶ್ಯವಾದ ಸಾರ್ವಜನಿಕ ಸ್ಥಳಾವಕಾಶವನ್ನು ಒದಗಿಸಿ ಕೆಲ ಸಾಮಾಜಿಕ ಹಾಗೂ ಆರ್ಥಿಕ ವಿಷಯಗಳ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಟ್ಟರೂ ರಾಜಕೀಯ ವಿಷಯಗಳ ಅನಿರ್ಬಂಧಿತ ಚರ್ಚೆಗೆ ಅವಕಾಶಗಳನ್ನು ನೀಡಲಾಗುತ್ತಿಲ್ಲ ಎನ್ನಬಹುದು. ಆಲ್ ಇಂಡಿಯಾ ರೇಡಿಯೋದ ಇತರ ಧನಾತ್ಮಕ ಅಂಶಗಳನ್ನು ಗಮನಿಸಿದರೆ, ಬಾನುಲಿ ಸೇವೆಗಳು ಸಾಕಷ್ಟು ವಿಸ್ತಾರಗೊಂಡಿರುವುದನ್ನು ನಾವು ಕಾಣಬಹುದು. ಭೌಗೋಳಿಕವಾಗಿ ಚದುರಿ ಹೋಗಿರುವ ಅತ್ಯಂತ ದೂರಗಳಲ್ಲಿ ವಾಸಿಸುವ ಜನರೂ ಕೂಡ ಇಂದು ಉತ್ತಮ ಗುಣಮಟ್ಟದ ಪ್ರಸಾರ ಸಂಕೇತಗಳನ್ನು ಪಡೆಯಲು ಸಾಧ್ಯವಾಗಿದೆ. ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ಹಾಗೂ ಅಭಿರುಚಿಯುಳ್ಳ ಸಾಮಾಜಿಕ ವರ್ಗಗಳ ಆಶೋತ್ತರಗಳಿಗೆ ಸ್ಪಂದಿಸುವುದಲ್ಲದೆ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಅಗತ್ಯತೆಗಳ ಬಗ್ಗೆ ಬಾನುಲಿ ಗಮನಹರಿಸುತ್ತಿದೆ. ಎಲ್ಲ ಆಲ್ ಇಂಡಿಯಾ ರೇಡಿಯೋ ಕೇಂದ್ರಗಳು ಭಾಷಾ ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಯೋಜಿಸುತ್ತವೆ. ವಿಭಿನ್ನತೆಗೆ ಒತ್ತು ನೀಡಿ ಶಾಸ್ತ್ರೀಯ ಸಂಗೀತ ಹಾಗೂ ಕೇಳುಗರ ಸಂಖ್ಯೆ ತೀರಾ ಕಡಿಮೆ ಇರುವ ಪಾಶ್ಚಾತ್ಯ ಸಂಗೀತವನ್ನು ಸಹ ಇವು ಬಿತ್ತರಿಸುತ್ತವೆ. ಆಲ್ ಇಂಡಿಯಾ ರೇಡಿಯೋ ಕಾರ್ಯಕ್ರಮ ನಿರ್ಮಾಣದಲ್ಲಿ ವೃತ್ತಿಪರತೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅನೇಕ ವರ್ಗಗಳಲ್ಲಿ ವಾರ್ಷಿಕ ಸ್ಪರ್ಧೆಗಳನ್ನು ನಿಯಮಿತವಾಗಿ ಏರ್ಪಡಿಸುತ್ತದೆ. ಈ ಅಂಶಗಳನ್ನು ಗಮನಿಸಿ ಆಲ್ ಇಂಡಿಯಾ ರೇಡಿಯೋ ಈ ಎಲ್ಲ ವರ್ಷಗಳಲ್ಲಿ ಸಾರ್ವಜನಿಕ ಸೇವಾ ಪ್ರಸಾರ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಿರುವುದನ್ನು ನಾವು ಗಮನಿಸಬಹುದು. ಆದರೆ ಗುರುತಿಸಬೇಕಾಗಿರುವ ಅಂಶವೆಂದರೆ, ಆಲ್ ಇಂಡಿಯಾ ರೇಡಿಯೋನ ಕಾರ್ಯಚಟುವಟಿಕೆ ಹಾಗೂ ಒತ್ತಾಸೆಗಳ ಶೈಲಿ ಕಾಲಕಾಲಕ್ಕೆ ಆಡಳಿತದ ಚುಕ್ಕಾಣಿ ಹಿಡಿದ ರಾಜಕೀಯ ಪಕ್ಷದ ಧ್ಯೇಯ ಧೋರಣೆಗನುಗುಣವಾಗಿ ಬದಲಾಗುವುದು.
ಪ್ರಾರಂಭದಿಂದಲೂ ಆಲ್ ಇಂಡಿಯಾ ರೇಡಿಯೋ ಅನ್ನು ಸಾರ್ವಜನಿಕ ಸೇವಾ ಪ್ರಸಾರದ ಅತ್ಯುತ್ತಮ ಮಾದರಿಯೆಂದೇ ಗುರುತಿಸಲ್ಪಡುವ ಬಿಬಿಸಿಯಂತೆ ರೂಪ ಕೊಡಲು ಪ್ರಯತ್ನಿಸಲಾಗುತ್ತಿದೆ ಎನ್ನಬಹುದು. ಆದರೆ ಇವೆರಡರ ನಡುವೆ ಇರುವ ಪ್ರಮುಖ ವ್ಯತ್ಯಾಸವೆಂದರೆ ಬಿಬಿಸಿ ಸರ್ಕಾರಿ ಹಿಡಿತದಿಂದ ಮುಕ್ತವಾಗಿದ್ದು ಕಾರ್ಯನಿರ್ವಾಹಕ ಮಂಡಳಿಯೊಂದು ಅದರ ಆಗುಹೋಗುಗಳನ್ನು ನಿರ್ವಹಿಸುತ್ತದೆ. ಆದರೆ ಆಲ್ ಇಂಡಿಯಾ ರೇಡಿಯೋ ಸರ್ಕಾರಿ ಹಿಡಿತದಿಂದ ಪೂರ್ಣವಾಗಿ ಮುಕ್ತವಾಗಿಲ್ಲ ಎಂಬ ಅಭಿಪ್ರಾಯವನ್ನ ಈಗ ಮುಂದಿಡಲಾಗುತ್ತಿದೆ. ಕಾರ್ಯಕ್ರಮ ಪ್ರಸಾರದಲ್ಲಿ ಆಲ್ ಇಂಡಿಯಾ ರೇಡಿಯೋ ಬಿಬಿಸಿಯನ್ನು ಅನುಸರಿಸಿ ಶಿಕ್ಷಣ ಹಾಗೂ ಮಾಹಿತಿಗೆ ಹೆಚ್ಚು ಒತ್ತು ನೀಡಿತು. ಶಾಲಾ ಶಿಕ್ಷಣಕ್ಕೆ ಪೂರಕವಾಗಿ ಅನೇಕ ವಿಶೇಷ ಕಾರ್ಯಕ್ರಮ ಪ್ರಸಾರಗಳನ್ನು ಯೋಜಿಸಿ ಅನುಷ್ಠಾನಗೊಳಿಸಲಾಯಿತು. ಮಹಿಳೆಯರು, ಗ್ರಾಮೀಣ ಕೇಳುಗರು, ಕಾರ್ಮಿಕರು ಹಾಗೂ ಹಿರಿಯ ನಾಗರಿಕರಂತಹ ಕೇಳುಗ ಸಮೂಹವನ್ನು ಗಮನದಲ್ಲಿಟ್ಟುಕೊಂಡು ಮನರಂಜನೆ ಬೆರೆತ ಅನೇಕ ಮಾಹಿತಿಯಾಧಾರಿತ ಕಾರ್ಯಕ್ರಮಗಳನ್ನು ಆಲ್ ಇಂಡಿಯಾ ರೇಡಿಯೋ ಪ್ರಸಾರ ಮಾಡಿತು. ಇಲ್ಲಿ ಗಮನಿಸಬಹುದಾದ ಇನ್ನೊಂದು ಅಂಶವೆಂದರೆ, ಪ್ರಾರಂಭದ ದಿನಗಳಿಂದಲೂ ಆಲ್ ಇಂಡಿಯಾ ರೇಡಿಯೋವನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತಿದ್ದ ಜನರು ಬಾನುಲಿಯ ಪ್ರಾಥಮಿಕ ಜವಾಬ್ದಾರಿ ದೇಶದ ಸಮೃದ್ಧ ಸಾಂಸ್ಕೃತಿಕ ಹಾಗೂ ಕಲಾ ಸಂಪ್ರದಾಯಗಳನ್ನು ಉಳಿಸಿ ಅವುಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಎಂದು ಭಾವಿಸಿದ್ದರು. ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ, ಬಾನುಲಿ ಕವಿಗಳನ್ನ, ಬರಹಗಾರರನ್ನ, ಸಂಗೀತಗಾರರನ್ನ ಪೋಷಿಸುತ್ತಿದ್ದ ರಾಜ ಮಹಾರಾಜರುಗಳ ಪಾತ್ರವನ್ನು ನಿರ್ವಹಿಸಿ ಆಶ್ರಯ ನೀಡುವ ಕಾರ್ಯನಿರ್ವಹಣೆ ತನ್ನ ಜವಾಬ್ದಾರಿ ಎಂದು ಭಾವಿಸಿದಂತಿತ್ತು. ಆಲ್ ಇಂಡಿಯಾ ರೇಡಿಯೋನ ಬಹುತೇಕ ಕೇಂದ್ರಗಳು ಒಟ್ಟಾರೆ ಪ್ರಸಾರ ಸಮಯಾವಧಿಯ ಬಹುಭಾಗವನ್ನು ಶಾಸ್ತ್ರೀಯ ಸಂಗೀತಕ್ಕೆ ಮೀಸಲಿಟ್ಟಿದ್ದವು. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹಾಗೂ ಬಂಗಾಳದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಕೇಳುಗರಿದ್ದರೂ ಇತರ ರಾಜ್ಯಗಳಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಅಷ್ಟೇನು ಕೇಳುಗರು ಇರಲಿಲ್ಲ. ಶಾಸ್ತ್ರೀಯ ಸಂಗೀತವನ್ನ ಕೇಳುಗರ ಮೇಲೆ ಹೇರಲಾಗುತ್ತಿದೆ ಎಂದು ಅನೇಕರು ದೂರುತ್ತಿದ್ದರು. ಕಾರ್ಯಕ್ರಮಗಳಲ್ಲಿ ಸೃಜನಾತ್ಮಕತೆ ತರಲು ಸಾಧ್ಯವಾಗದ್ದರಿಂದ ನಿರ್ಮಿಸಲು ಸುಲಭ ಎಂದು ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚು ಸಮಯ ಮೀಸಲಾಗಿಡಲಾಗಿದೆ ಎಂದೂ ಸಹ ಟೀಕಿಸಲಾಗುತ್ತಿತ್ತು. ಆಲ್ ಇಂಡಿಯಾ ರೇಡಿಯೋ ಸಿನಿಮಾ ಸಂಗೀತವನ್ನ ಕಳಪೆ ಹಾಗೂ ಅಶ್ಲೀಲ ಎಂದೇ ಭಾವಿಸಿತ್ತು. ಸಿನಿಮಾ ಸಂಗೀತವನ್ನು ಸಂಪೂರ್ಣವಾಗಿ ನಿಷೇಧಿಸಿದಾಗ ಅಕ್ಕಪಕ್ಕದ ದೇಶಗಳಿಂದ ಪ್ರಸಾರವಾಗುತ್ತಿದ್ದ ಸಿನಿಮಾ ಸಂಗೀತ ಕಾರ್ಯಕ್ರಮಗಳೆಡೆಗೆ ದೇಶೀಯ ಕೇಳುಗರು ಅಪಾರ ಪ್ರಮಾಣದಲ್ಲಿ ಆಕರ್ಷಿತರಾದರು. ಕೇಳುಗರನ್ನ ಮತ್ತೆ ಹಿಂದೆ ಪಡೆಯಲು ಆಲ್ ಇಂಡಿಯಾ ರೇಡಿಯೋ ವಿವಿಧ ಭಾರತಿ ಎಂಬ ಪ್ರತ್ಯೇಕ ಪ್ರಸಾರ ಸೌಲಭ್ಯವನ್ನೇ ಪ್ರಾರಂಭಿಸಬೇಕಾಯಿತು. ಶಾಸ್ತ್ರೀಯ ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುವ ಉತ್ಸಾಹದಲ್ಲಿ ಆಲ್ ಇಂಡಿಯಾ ರೇಡಿಯೋ ಅನೇಕ ಲೇಖಕರು ಹಾಗೂ ಶಾಸ್ತ್ರೀಯ ಸಂಗೀತ ಕಲಾವಿದರನ್ನ ಪೂರ್ಣಾವಧಿ ಕಾರ್ಯಕ್ರಮ ನಿರ್ಮಾಪಕರನ್ನಾಗಿ ನೇಮಿಸಿಕೊಂಡಿತು. ಇವರಲ್ಲಿ ಕೆಲವರು ಬಾನುಲಿ ಮಾಧ್ಯಮದ ಅಗತ್ಯತೆಗಳನ್ನು ಯಶಸ್ವಿಯಾಗಿ ಕಂಡುಕೊಂಡು ಅನೇಕ ಸ್ಮರಣಾರ್ಹ ಕಾರ್ಯಕ್ರಮಗಳನ್ನು ನಿರ್ಮಿಸಿದರು. ಆದರೆ ಹೀಗೆ ನೇಮಕಗೊಂಡ ಬಹುಪಾಲು ಜನರು ಬಾನುಲಿಯ ಅಗತ್ಯತೆಗಳ ಗಂಧಗಾಳಿ ತಿಳಿಯದ ಸರ್ಕಾರಿ ಸೇವೆಯ ಸವಿಯನ್ನನುಭವಿಸುವ ಅವಕಾಶ ಸಿಕ್ಕಿದ್ದಕ್ಕೆ ಸಂತೃಪ್ತರಾಗಿದ್ದ ಜನರಾಗಿದ್ದರು. ಇದರಿಂದಾಗಿ ಭಾರತದಲ್ಲಿ ಬಾನುಲಿ ಒಂದು ರೀತಿಯಲ್ಲಿ ನರಳಿತು ಎನ್ನಬಹುದು. 1950 ಹಾಗೂ 60ರ ದಶಕಗಳಲ್ಲಿ ಕೇಂದ್ರ ಸರ್ಕಾರ ಪಂಚವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ತನ್ನೆಲ್ಲ ಗಮನವನ್ನು ಕೇಂದ್ರೀಕರಿಸಿತ್ತು. ಪ್ರಾರಂಭದ ಹಂತಗಳಲ್ಲಿ ಯೋಜನೆಗಳ ಯಶಸ್ಸು ಜನರ ಸಹಭಾಗಿತ್ವ ಹಾಗೂ ಯೋಜನಾ ಪ್ರಕ್ರಿಯೆಯಲ್ಲಿ ಅಡಗಿದೆ ಎಂಬುದನ್ನು ಕಂಡುಕೊಳ್ಳಲಾಗಿತ್ತು. ಆ ಅವಧಿಯಲ್ಲಿ ಬಹುತೇಕ ಗ್ರಾಮೀಣ ಪ್ರದೇಶಕ್ಕೆ ತಲುಪಲು ಶಕ್ತವಾಗಿದ್ದ ಒಂದೇ ಸಮೂಹ ಮಾಧ್ಯಮವೆಂದರೆ ಬಾನುಲಿ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ಯೋಜನಾ ಆಯೋಗ ಸರ್ಕಾರಿ ಕಾರ್ಯಕ್ರಮ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವಂತೆ ಎಐಆರ್ ಅನ್ನು ನಿರ್ದೇಶಿಸಿದ್ದವು. ಆಲ್ ಇಂಡಿಯಾ ರೇಡಿಯೋ ಎಲ್ಲ ಮುಖ್ಯ ಪ್ರಾದೇಶಿಕ ಕೇಂದ್ರಗಳಲ್ಲಿ ಯೋಜನಾ ಪ್ರಚಾರ ಘಟಕಗಳನ್ನು ಸ್ಥಾಪಿಸಿತು. ಈ ಘಟಕಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಹಲವಾರು ವಿಭಾಗಗಳೊಂದಿಗೆ ಸಹಕರಿಸಿ ಜನಾಭಿವೃದ್ಧಿಗೆ ಸರ್ಕಾರ ಅನುಷ್ಠಾನಗೊಳಿಸಿದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳ ಬಗೆಗಿನ ಸಾಕ್ಷ್ಯಚಿತ್ರಗಳು, ರೇಡಿಯೋ ರೂಪಕಗಳನ್ನು ಸಿದ್ಧಪಡಿಸಿ ಪ್ರಸಾರ ಮಾಡುತ್ತಿದ್ದವು. ಸರ್ಕಾರದ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೃಷಿ ಉತ್ಪಾದನೆ ಹಾಗೂ ಉತ್ಪಾದಕತ್ವವನ್ನು ಹೆಚ್ಚಿಸುವುದು ಹಾಗೂ ಜನಸಂಖ್ಯಾ ನಿಯಂತ್ರಣ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದ್ದವು. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅರ್ಥಪೂರ್ಣವೆನಿಸುವ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡಲು ಪ್ರಾದೇಶಿಕ ಕೇಂದ್ರಗಳ ಮಟ್ಟದಲ್ಲಿ ವಿಶೇಷ ಕೃಷಿ ಘಟಕಗಳನ್ನು ಸ್ಥಾಪಿಸಲಾಯಿತು. ಕೃಷಿ ವಿಜ್ಞಾನ ವಿಷಯದಲ್ಲಿ ಪರಿಣಿತರಾದ ಹಾಗೂ ಶಿಕ್ಷಣ ಪಡೆದವರು ಮತ್ತು ಕೃಷಿ ವಿಸ್ತರಣೆ ಸೇವೆಗಳಲ್ಲಿ ಪಳಗಿದಂಥವರನ್ನ ಈ ಘಟಕಗಳಿಗೆ ನೇಮಿಸಿಕೊಳ್ಳಲಾಯಿತು. ಆಲ್ ಇಂಡಿಯಾ ರೇಡಿಯೋ ಪ್ರಾರಂಭದಿಂದಲೂ ಗ್ರಾಮೀಣ ಕೇಳುಗರ ಅನುಕೂಲಕ್ಕಾಗಿ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುತ್ತಿದ್ದರೂ ಕೃಷಿ ಬಗೆಗಿನ ಕಾರ್ಯಕ್ರಮಗಳು ತೀರಾ ಸಾಮಾನ್ಯ ಸ್ವರೂಪದ್ದಾಗಿದ್ದು ಸರಳವಾಗಿರುತ್ತಿದ್ದವು. ಇದಕ್ಕಿದ್ದ ಮುಖ್ಯ ಕಾರಣವೆಂದರೆ ಕಾರ್ಯಕ್ರಮ ನಿರ್ಮಾತೃಗಳಿಗೆ ಸ್ಥಳೀಯ ಕೃಷಿ ಪದ್ಧತಿಗಳ ಬಗ್ಗೆ ಇದ್ದ ಅತ್ಯಲ್ಪ ಜ್ಞಾನ ಹಾಗೂ ಅನುಭವ. ಕೃಷಿ ಘಟಕಗಳ ಸ್ಥಾಪನೆಯ ನಂತರ ಕೃಷಿ ಪರಿಣಿತರ ನೇರ ಸಹಕಾರದೊಡನೆ ಸ್ಥಳೀಯತೆಗೆ ಒತ್ತು ಕೊಟ್ಟು ಹಾಗೂ ರೈತರಿಗೆ ಅನುಕೂಲವಾದಂತಹ ಅನೇಕ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಆಲ್ ಇಂಡಿಯಾ ರೇಡಿಯೋ ಪ್ರಸಾರ ಮಾಡಿತು. ಅದೇ ರೀತಿ
ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸಲು ಹಾಗೂ ಕುಟುಂಬ ಯೋಜನೆ ಸಂಬಂಧಿ ಸೇವೆಗಳನ್ನು ತಿಳಿದು ಅಳವಡಿಸಿಕೊಳ್ಳುವಂತೆ ಜನರನ್ನು ಪ್ರೇರೇಪಿಸಲು ಪ್ರತ್ಯೇಕ ಕುಟುಂಬ ಕಲ್ಯಾಣ ಘಟಕಗಳನ್ನು ಸ್ಥಾಪಿಸಲಾಯಿತು. ಈ ಘಟಕಗಳಿಗೆ ಆರೋಗ್ಯ ಸೇವೆ ಹಾಗೂ ವಿಸ್ತರಣಾ ಕಾರ್ಯಗಳಲ್ಲಿ ಅನುಭವವಿರುವ ಪರಿಣಿತರನ್ನು ನೇಮಿಸಿ ಕುಟುಂಬ ಕಲ್ಯಾಣ ಯೋಜನೆಗಳ ಗುರಿ ತಲುಪಲು ಸಹಾಯವಾಗುವಂತಹ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಬಿತ್ತರಿಸಲು ನಿರ್ದೇಶಿಸಲಾಯಿತು. ಪಂಚವಾರ್ಷಿಕ ಯೋಜನೆಗಳು ತ್ವರಿತಗತಿಯ ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವತ್ತ ತಮ್ಮ ಗಮನ ಕೇಂದ್ರೀಕರಿಸಿದ್ದವು. ಈ ನಿಟ್ಟಿನಲ್ಲಿ ಒತ್ತು ನೀಡಲು ಆಯ್ಕೆ ಮಾಡಲಾದ ಇನ್ನಿತರ ಮಹತ್ವದ ವಿಷಯಗಳೆಂದರೆ ಮಹಿಳಾ ಸಬಲೀಕರಣ ಹಾಗೂ ಜೀವ ಪರಿಸರ ಸಮತೋಲನ. ಈ ಎರಡು ಮುಖ್ಯ ವಿಷಯಗಳ ಬಗ್ಗೆಯೂ ವಿಶೇಷ ಕಾರ್ಯಕ್ರಮಗಳನ್ನು ನಿರ್ಮಿಸಲು ಆಲ್ ಇಂಡಿಯಾ ರೇಡಿಯೋವನ್ನು ಕೇಳಲಾಯಿತು. ಸರ್ಕಾರ ಗುರುತಿಸಿದ ಅನೇಕ ವಿಷಯಗಳ ಬಗ್ಗೆ ಕೆಲ ಅರ್ಥಪೂರ್ಣ ಹಾಗೂ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುವಲ್ಲಿ ಆಲ್ ಇಂಡಿಯಾ ರೇಡಿಯೋ ಯಶಸ್ವಿಯಾಯಿತೆನ್ನಬಹುದು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ದೇಶದ ಪ್ರಜೆಗಳಲ್ಲಿ, ಅದರಲ್ಲೂ ಯುವಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತಿ ಬೆಳೆಸಲು ಒತ್ತು ನೀಡಿದ್ದರು. ಆಲ್ ಇಂಡಿಯಾ ರೇಡಿಯೋ ಈ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು ಕೊಂಚ ತಡವಾದರೂ 1980ರ ದಶಕದಲ್ಲಿ ಕೆಲವು ಆಯ್ಕೆ ಮಾಡಲಾದ ಕೆಲ ಬಾನುಲಿ ಕೇಂದ್ರಗಳಲ್ಲಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಇಲ್ಲೂ ಸಹ ವಿಜ್ಞಾನ ವಿಷಯಗಳಲ್ಲಿ ಶಿಕ್ಷಣ ಪಡೆದ ಹಾಗೂ ವಿಜ್ಞಾನ ವಿಷಯಗಳಲ್ಲಿ ಬರವಣಿಗೆಯ ಸಾಮರ್ಥ್ಯವಿದ್ದ ಅನೇಕರನ್ನ ನಿರ್ಮಾಪಕರನ್ನಾಗಿ ನೇಮಿಸಿಕೊಂಡು ಕಾರ್ಯಕ್ರಮಗಳನ್ನು ಬಿತ್ತರಿಸಲಾಯಿತು. ಸ್ಥೂಲವಾಗಿ ಹೇಳುವುದಾದರೆ ಆಲ್ ಇಂಡಿಯಾ ರೇಡಿಯೋ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆಯಾಗಿ ಸಾಕ್ಷರತೆ, ಔಪಚಾರಿಕ ಹಾಗೂ ಅನೌಪಚಾರಿಕ ಶಿಕ್ಷಣ, ಕೃಷಿ ವಿಸ್ತರಣೆ ಹಾಗೂ ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ ಹಾಗೂ ಕುಟುಂಬ ಯೋಜನೆ, ಮಹಿಳಾ ಸಬಲೀಕರಣ ಹಾಗೂ ಲಿಂಗಭೇದ ವಿಷಯಗಳು, ಜೀವ ಪರಿಸರ ಹಾಗೂ ಪರಿಸರ ಮಾಲಿನ್ಯ ಮತ್ತು ವಿಜ್ಞಾನ ವಿಷಯಗಳನ್ನು ಜನಪ್ರಿಯಗೊಳಿಸುವಲ್ಲಿ ಗಣನೀಯ ಸೇವೆ ಸಲ್ಲಿಸಿದೆ ಎನ್ನಬಹುದು. 1920ರ ದಶಕದ ಪ್ರಾರಂಭದಲ್ಲಿ ಭಾರತಕ್ಕೆ ಕಾಲಿಟ್ಟ ಬಾನುಲಿ ವರ್ಷಗಳುರುಳಿದಂತೆ ಒಂದು ಮಹತ್ವದ ಸಾಮಾಜಿಕ ಸಂಸ್ಥೆಯಾಗಿ ಪರಿವರ್ತನೆಯಾಗಿದೆ. ಟಿವಿ ಮಾಧ್ಯಮದ ಅತ್ಯದ್ಭುತ ಬೆಳವಣಿಗೆಯೊಂದಿಗೆ ಬಾನುಲಿ ಕೆಲಮಟ್ಟಿಗೆ ಅರ್ಥ ಹಾಗೂ ಮಹತ್ವಗಳನ್ನು ಕಳೆದುಕೊಂಡರೂ ಈಗಲೂ ಜನಸಮೂಹದ ಬಹುಪಾಲು ಮಂದಿ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಗಾಗಿ ಬಾನುಲಿಯನ್ನೇ ನಂಬಿಕೊಂಡಿದ್ದಾರೆ. ಬಹಳಷ್ಟು ಜನರಿಗೆ ಬಾನುಲಿಯೊಂದೇ ಅವರ ಕೈಗೆಟುಕುವ ಸಮೂಹ ಮಾಧ್ಯಮ. ಬಾನುಲಿ ದೇಶದ ಪ್ರಜೆಗಳ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದು ಮಹತ್ವಪೂರ್ಣ ಪಾತ್ರ ನಿರ್ವಹಿಸಿದೆ ಹಾಗೂ ನಿರ್ವಹಿಸುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಾನುಲಿ ಶಾಲಾ ಶಿಕ್ಷಣಕ್ಕೆ ಪೂರಕವಾದ ವಿಜ್ಞಾನ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದೆ. ಗ್ರಂಥಾಲಯಗಳು ಇಲ್ಲದ ಭಾಗಗಳು, ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕೇಳುಗರಿಗೆ ಮಾಹಿತಿ ಮೂಲವಾಗಿ ಬಾನುಲಿ ಕಾರ್ಯನಿರ್ವಹಿಸಿದೆ ಎನ್ನಬಹುದು. ಈ ಪ್ರದೇಶಗಳಲ್ಲಿ ಪ್ರಧಾನವಾಗಿರುವ ಮೊದಲ ಸಾಕ್ಷರ ಪೀಳಿಗೆ ಅನೇಕ ವಿಷಯಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳಲು ಕಾತರರಾಗಿದ್ದಾರೆಂಬ ಅಂಶ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಈ ಪ್ರದೇಶಗಳಲ್ಲಿನ ಮಕ್ಕಳು ಬಾನುಲಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದವರಾಗಿದ್ದಾರೆ. ಅಲ್ಲದೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿನ ಶಾಲಾ ಶಿಕ್ಷಣ ಹಾಗೂ ಬೋಧನಾ ಪ್ರಕ್ರಿಯೆ ಹಾಗೂ ಫಲಿತಾಂಶಗಳಲ್ಲಿಯೂ ಕೂಡ ಅಜಗಜಾಂತರ ವ್ಯತ್ಯಾಸಗಳಿವೆ. ಬಾನುಲಿಯ ಶೈಕ್ಷಣಿಕ ಕಾರ್ಯಕ್ರಮಗಳು ಈ ಅಂತರವನ್ನ ಕೆಲಮಟ್ಟಿಗೆ ಮುಚ್ಚುವಲ್ಲಿ ಸಹಕಾರಿ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಬಾನುಲಿಯ ಶೈಕ್ಷಣಿಕ ಸೇವೆಗಳನ್ನು ಬಳಸಿಕೊಳ್ಳುತ್ತಿಲ್ಲ. ಇದಕ್ಕೆ ಅನೇಕ ಸಾಮಾಜಿಕ ಹಾಗೂ ಆರ್ಥಿಕ ಸಂಬಂಧಿ ಕಾರಣಗಳನ್ನು ಗುರುತಿಸಲಾಗಿದೆ. ಸಾಂಸ್ಕೃತಿಕ ರಂಗದಲ್ಲಿಯೂ ಕೂಡ ಬಾನುಲಿ ನಿರ್ವಹಿಸಿದ ಪಾತ್ರ ಹಿರಿದು. ಸಂಗೀತ ಕ್ಷೇತ್ರದಲ್ಲಿ ಬಾನುಲಿ ಅಸಾಧಾರಣ ಬದಲಾವಣೆ ತಂದಿತು. ಸಂಗೀತದಲ್ಲಿ ಅಭಿರುಚಿ ಇದ್ದ ಜನರಿಗಷ್ಟೇ ಸೀಮಿತವಾಗಿದ್ದ ಹಾಗೂ ಕೇಳಲು ದೂರಗಳಿಗೆ ಹೋಗಬೇಕಾಗಿದ್ದ ಸಂದರ್ಭಗಳಲ್ಲಿ ಬಾನುಲಿ ಜನಸಾಮಾನ್ಯರ ಮನೆ ಬಾಗಿಲಿಗೆ ಅದನ್ನು ತಂದಿತು. ಅದೇ ರೀತಿ ಆಲ್ ಇಂಡಿಯಾ ರೇಡಿಯೋ ಕಾರ್ಯಕ್ರಮ ನೀಡುವ ಕಲಾವಿದರಿಗೆ ವೃತ್ತಿ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಹಾಗೂ ಅವರಿಗೆ ಪ್ರತಿಷ್ಠೆ ತಂದುಕೊಡುವ ಸಾಧನವಾಗಿ ಅದು ಹೊರಹೊಮ್ಮಿತು. ಜಾನಪದ ಸಂಗೀತಕ್ಕೆ ಆಲ್ ಇಂಡಿಯಾ ರೇಡಿಯೋ ಮಾಡಿಕೊಟ್ಟ ಅವಕಾಶಗಳು ಅನನ್ಯ. ಸೀಮಿತ ಸಮುದಾಯಕ್ಕಷ್ಟೇ ತಲುಪುತ್ತಿದ್ದ ದೇಶದ ಅನೇಕ ಜಾನಪದ ಸಂಗೀತ ಪ್ರಕಾರಗಳು ವಿಸ್ತೃತ ಜನಸಮೂಹಕ್ಕೆ ಸುಲಭವಾಗಿ ಬಾನುಲಿಯ ಮೂಲಕ ತಲುಪುವಂತಾದವು. ಹಾಗೆಯೇ ಬಾನುಲಿ ರಾಜ್ಯ ಹಾಗೂ ಸಂಗೀತವನ್ನ ಪೂರಕವಾಗಿ ಬೆಸೆಯುವ ಸುಗಮ ಸಂಗೀತದಂತಹ ಹೊಸ ಕಲಾ ಪ್ರಕಾರಗಳಿಗೆ ನಾಂದಿ ಹಾಡಿತು. ಸಮೂಹ ಸಂವಹನ ಪ್ರಕ್ರಿಯೆ ಎಲ್ಲ ಸಮಾಜ ವ್ಯವಸ್ಥೆಗಳಲ್ಲಿ ಬದಲಾವಣೆ ತರುತ್ತದೆ ಎಂಬುದು ರುಜುವಾತಾಗಿದೆ. ಈ ಹಿನ್ನೆಲೆಯಲ್ಲಿ ದೇಶದ ತ್ವರಿತಗತಿಯ ಬದಲಾವಣೆಗೆ ಗ್ರಾಮೀಣ ಜನಸಮೂಹಕ್ಕೆ ಸುಲಭವಾಗಿ ತಲುಪಲು ಶಕ್ತವಾದ ಬಾನುಲಿಯ ಪಾತ್ರ ಮಹತ್ವಪೂರ್ಣದ್ದು. ಸಮಾಜದ ಸೀಮಿತ ವರ್ಗಕ್ಕಷ್ಟೇ ಜ್ಞಾನ ಗಳಿಕೆಗೆ ಅವಕಾಶವಿದ್ದುದು ನಮಗೆಲ್ಲ ತಿಳಿದ ವಿಚಾರ. ಚರಿತ್ರಾರ್ಹ ಕಾರಣಗಳಿಗಾಗಿ ಈ ವರ್ಗ ಇತರ ಜನಸಮೂಹಗಳಿಗೆ ಜ್ಞಾನ ಗಳಿಕೆಗೆ ಅವಕಾಶ ನೀಡದಿರಲು ತನಗೆ ತಿಳಿದ ಎಲ್ಲಾ ವಿದ್ಯೆಗಳನ್ನ, ಕುಟಿಲತೆಗಳನ್ನು ಬಳಸಿಕೊಂಡಿತು ಎಂಬುದು ಸತ್ಯ. ಜ್ಞಾನ ಮತ್ತು ಅರಿವನ್ನ ಶಕ್ತಿ ಮತ್ತು ಅಧಿಕಾರವೆನ್ನಲಾಗುತ್ತದೆ. ಹಾಗಾಗಿ
ಜ್ಞಾನ ಮತ್ತು ಅರಿವನ್ನು ಪಡೆದಿದ್ದ ಸೀಮಿತ ವರ್ಗ ಎಲ್ಲ ಅಧಿಕಾರವನ್ನು ಪಡೆದಿತ್ತು. ಭಾರತದಲ್ಲಿ ಸಮೂಹ ಸಂವಹನ ಮಾಧ್ಯಮಗಳು, ಅದರಲ್ಲೂ ಬಾನುಲಿ, ಜನಸಮೂಹಕ್ಕೆ ಜ್ಞಾನ ಪಸರಿಸುವ ಮೂಲಕ ಪ್ರಜಾಪ್ರಭುತ್ವವಾದಿ ತತ್ವಗಳಿಗೆ, ಪ್ರಕ್ರಿಯೆಗಳಿಗೆ ಸಾಕಷ್ಟು ಅವಕಾಶ ನೀಡಿವೆ. ಉದಾಹರಣೆಗೆ, ಬಾನುಲಿಗೆ ಮೊದಲು ಮಹಿಳೆಯರು ಹೊರ ಜಗತ್ತಿನ ಮಾಹಿತಿಗಾಗಿ ಮತ್ತು ಬೆಳವಣಿಗೆಗಳ ಬಗೆಗಿನ ವಿವರಗಳಿಗಾಗಿ ಪುರುಷರನ್ನ ಅವಲಂಬಿಸಬೇಕಾಗಿತ್ತು. ಪುರುಷ ವರ್ಗ ತಮ್ಮ ಇರುವಿಕೆ ಹಾಗೂ ಅಧಿಕಾರಕ್ಕೆ ಕುಂದುಂಟು ಮಾಡುವ ಅಥವಾ ಅಪಾಯಕಾರಿ ಎನಿಸಿದ ಯಾವುದೇ ಮಾಹಿತಿಯನ್ನ ಮಹಿಳಾ ವರ್ಗಕ್ಕೆ ಬಿಟ್ಟುಕೊಡುತ್ತಿರಲಿಲ್ಲ. ಒಂದರ್ಥದಲ್ಲಿ ಬಾನುಲಿ ಈ ರೀತಿಯ ಎಲ್ಲ ನಿರ್ಬಂಧಗಳನ್ನು ಕಿತ್ತೊಗೆದು ಮಹಿಳಾ ಸಬಲೀಕರಣಕ್ಕೆ ಎಡೆಮಾಡಿತು ಎನ್ನಬಹುದು. ಬಾನುಲಿ ಅತ್ಯಂತ ಮಹತ್ವದ ಸಾಧನೆ ಎಂದರೆ ಕೃಷಿ ಕ್ಷೇತ್ರಕ್ಕೆ ಅದು ನೀಡಿದ ಅಮೋಘ ಸೇವೆ. ಹಸಿರು ಕ್ರಾಂತಿಯ ಅವಧಿಯಲ್ಲಿ ಹೊಸ ಪದ್ಧತಿಗಳು ಹಾಗೂ ಆವಿಷ್ಕಾರಗಳು ರೈತರಿಗೆ ಪರಿಣಾಮಕಾರಿಯಾಗಿ ತಲುಪಲು ಇದ್ದ ಏಕೈಕ ಮಾಧ್ಯಮವೆಂದರೆ ಬಾನುಲಿ. ಅಧಿಕ ಇಳುವರಿ ನೀಡುವ ಕೆಲ ಭತ್ತದ ತಳಿಗಳನ್ನು ರೈತರು ಬೆಳೆಯಲು ಪ್ರೇರೇಪಿಸಿದ್ದಕ್ಕಾಗಿ ಅವುಗಳನ್ನು ರೇಡಿಯೋ ರೈಸ್ ಎಂದೇ ಕರೆಯುತ್ತಿದ್ದರು. ಆಧುನಿಕ ಕೃಷಿ ಪದ್ಧತಿಗಳು, ನೀರಾವರಿ, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮುಂತಾದವುಗಳ ಬಗ್ಗೆ ಸದಾ ಮಾಹಿತಿ ಹರಿವನ್ನು ನಿರೀಕ್ಷಿಸುವುದರಿಂದ ಬಾನುಲಿ ತನ್ನ ದೈನಂದಿನ ಕೃಷಿ ಪ್ರಸಾರಗಳ ಮೂಲಕ ಪರಿಣಿತರಿಂದ ರೈತರಿಗೆ ಮಾಹಿತಿ ಹರಿಯುವ ಸೇತುವೆಯಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹಾಗೆಯೇ ಜನಸಮೂಹಕ್ಕೆ ಆರೋಗ್ಯ ಶಿಕ್ಷಣವನ್ನು ನೀಡುವ ಮಹತ್ ಕಾರ್ಯವನ್ನು ಸಹ ಬಾನುಲಿ ಸಮರ್ಪಕವಾಗಿ ನಿರ್ವಹಿಸಿದೆ. ದೇಶದ ಜನತೆಗೆ ಪಿಡುಗಾಗಿದ್ದ ಅನೇಕ ರೋಗ ರುಜಿನಗಳ ಬಗ್ಗೆ ಹಾಗೂ ಪೋಲಿಯೋದಂತಹ ಭಯಾನಕ ಪರಿಣಾಮಗಳುಳ್ಳ ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ಬಾನುಲಿ ನಿರ್ವಹಿಸಿದ ಪಾತ್ರವನ್ನು ಗಮನಿಸಲೇಬೇಕು. ಅದೇ ರೀತಿ ಪರಿಸರ ಸಂಬಂಧಿ ಸಮಸ್ಯೆಗಾಗಿ ಅರಿವು, ಪರಿಸರ ಮಾಲಿನ್ಯ ನಿರ್ಮೂಲನೆ, ವೈಜ್ಞಾನಿಕ ಮನೋಭಾವವನ್ನು ಬಿತ್ತಿ ಬೆಳೆಸುವಲ್ಲಿಯೂ ಬಾನುಲಿ ಮಹತ್ವದ ಕಾಣಿಕೆ ಸಲ್ಲಿಸಿದೆ. ಬಾನುಲಿಗೆ ಅನೇಕ ಅಭಿಮಾನಿಗಳಿರುವಂತೆ ಹಲವಾರು ಟೀಕಾಕಾರರು ಇದ್ದಾರೆ. ಕೆಲವೊಮ್ಮೆ ಬಾನುಲಿಯ ಪರವಾಗಿ ಮಾತನಾಡುವ ಮಂದಿಗಿಂತ ಟೀಕಾಪ್ರಹಾರ ಮಾಡುವವರೇ ಹೆಚ್ಚು. ಬಾನುಲಿಯ ಸ್ಥಾಪನೆಯಾದಾಗಿನಿಂದಲೂ ಕೇಳಿಬರುತ್ತಿರುವ ಪ್ರಮುಖ ಟೀಕೆ ಎಂದರೆ ಆಲ್ ಇಂಡಿಯಾ ರೇಡಿಯೋನ ಸಂಸ್ಥಾ ರಚನೆಯ ಬಗ್ಗೆ. 1937ರಲ್ಲಿ ಆಲ್ ಇಂಡಿಯಾ ರೇಡಿಯೋನ ಮೊದಲ ಮುಖ್ಯಸ್ಥನಾಗಿದ್ದ ಲಿಯೋನೆಲ್ ಫೀಲ್ಡಿಂಗ್, ಬಾನುಲಿ ಪ್ರಸಾರ ತೀರಾ ನಿಧಾನಗತಿಯ ಸರ್ಕಾರಿ ವ್ಯವಸ್ಥೆಗೆ ಅಷ್ಟೇನೂ ಆಶಾದಾಯಕವಾಗಿ ಹೊಂದಿಕೊಂಡಿಲ್ಲ, ಆದ್ದರಿಂದ ನಿರ್ವಹಣೆಗೆ ಸಂಬಂಧಪಟ್ಟ ಎಲ್ಲ ವಿಳಂಬದ ತೀರ್ಮಾನಗಳು ಬಾನುಲಿ ಬೆಳವಣಿಗೆಗೆ ತೀವ್ರ ಹಿನ್ನಡೆಯನ್ನುಂಟು ಮಾಡುತ್ತವೆ. ಇದರ ಹೊರತಾಗಿ ಭಾರತದಲ್ಲಿ ಬಾನುಲಿಗೆ ಅತ್ಯಂತ ಕಾಳಜಿಯ ಪಾಲನೆ ಹಾಗೂ ನಿಯಂತ್ರಣದ ಅವಶ್ಯಕತೆ ಇದೆ. ಇದು ನೇರ ಸರ್ಕಾರಿ ಹಿಡಿತದಲ್ಲಿ ದೊರಕುವುದು ಕಷ್ಟ ಎಂದಿದ್ದರು. ಬಾನುಲಿಯ ಮೇಲೆ ಪರಿಪೂರ್ಣ ಹಿಡಿತವನ್ನು ಹೊಂದಲು ವಸಾಹತುಶಾಹಿ ಸರ್ಕಾರ ಪ್ರಯತ್ನಿಸುತ್ತಿದ್ದುದು ಅತ್ಯಂತ ಸಹಜವಾಗಿತ್ತು. ಆದರೆ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದ ತತ್ವಗಳಡಿ ಅದೇ ರೀತಿಯ ಸರ್ಕಾರಿ ಹಿಡಿತ ಅನೇಕರಿಗೆ ಜೀರ್ಣವಾಗಲಿಲ್ಲ. ವಿರೋಧ ಪಕ್ಷಗಳು ಹಾಗೂ ಪತ್ರಿಕೆಗಳು ಆಡಳಿತ ಪಕ್ಷ ಬಾನುಲಿ ವ್ಯವಸ್ಥೆಯನ್ನ ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಳಸಿಕೊಳ್ಳುವುದನ್ನು ಸದಾ ಟೀಕಿಸುತ್ತವೆ. ಈ ರೀತಿಯ ದುರ್ಬಳಕೆ 1975-76ರಲ್ಲಿ ದೇಶ ಕಂಡ ಆಂತರಿಕ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಬಹುವಾಗಿ ಕಂಡುಬಂದಿತು. ರಾಜಕಾರಣಿಗಳು ಹಾಗೂ ಅಧಿಕಾರ ವರ್ಗ ಮಾಧ್ಯಮವನ್ನ ದುರ್ಬಳಕೆ ಮಾಡಿಕೊಂಡಾಗ ಸಂಸ್ಥೆಯ ಮೇಲಿನ ಸಾರ್ವಜನಿಕ ನಂಬಿಕೆ ಹಾಗೂ ಪ್ರತಿಷ್ಠೆಗೆ ಕುಂದುಂಟಾಯಿತು. ಪದೇ ಪದೇ ಟೀಕೆಗೊಳಪಡುವ ಬಾನುಲಿಯ ಇನ್ನೊಂದು ಅಂಶವೆಂದರೆ ಮೇಲ್ವರ್ಗದ ಅಭಿರುಚಿಗೆ ಒಪ್ಪುವಂತಹ ಕಾರ್ಯಕ್ರಮ ನಿರ್ಮಾಣ. ಬಾನುಲಿಯಲ್ಲಿ ಪ್ರಯೋಗಿಸಲ್ಪಡುವ ಭಾಷೆ ಸಾಮಾನ್ಯ ಜನರು ಆಡುವುದಿಲ್ಲ. ಅದು ಕೇವಲ ಮೇಲ್ವರ್ಗದ ಜನರಷ್ಟೇ ಉಪಯೋಗಿಸುವ ಭಾಷೆ ಎಂದು ಟೀಕಾಕಾರರು ಪ್ರಹಾರ ಮಾಡುತ್ತಾರೆ. ಈ ಟೀಕೆ ಬಹಳವಾಗಿ ಹಿಂದಿ ಭಾಷೆಗೆ ಸಂಬಂಧಿಸಿದ್ದಾಗಿದೆ. ಬಾನುಲಿಯಲ್ಲಿ ಬಳಸಲ್ಪಡುವ ಭಾಷೆಯಲ್ಲಿ ಅನೇಕ ಸಂಸ್ಕೃತ ಪದಗಳಿರುವ ಬಗ್ಗೆ ಸಾಕಷ್ಟು ಟೀಕೆ ಕೇಳಿಬರುತ್ತದೆ. ಕೇಳುಗರಲ್ಲಿ ಬಹುತೇಕ ಜನ ಈ ಪದಗಳನ್ನು ಅರ್ಥ ಮಾಡಿಕೊಳ್ಳಲು ಆಗುವುದೇ ಇಲ್ಲ. ಕಾರಣ, ಈ ರೀತಿಯ ಭಾಷಾ ಪ್ರಯೋಗಕ್ಕೆ ಜನರು ತೆರೆದುಕೊಂಡಿರುವುದು ವಿರಳ. ಹಾಗೆಯೇ ಜನಸಾಮಾನ್ಯರು ಆಡುವ ಹಿಂದಿ ಭಾಷೆಯಲ್ಲಿ ಹಲವಾರು ಉರ್ದು ಭಾಷೆಯ ಪದಗಳು ನುಸುಳುತ್ತವೆ. ಟೀಕೆಗೆ ಗುರಿಯಾಗುವ ಇನ್ನೊಂದು ಅಂಶ ಶಾಸ್ತ್ರೀಯ ಸಂಗೀತಕ್ಕೆ ಮೀಸಲಾಗಿಡಲಾದ ಅಪಾರ ಬಾನುಲಿ ಸಮಯ. ಆಂತರಿಕ ತುರ್ತು ಪರಿಸ್ಥಿತಿಯನ್ನ ತೆರವುಗೊಳಿಸುತ್ತಿದ್ದಂತೆ ನಡೆಸಲಾದ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮಾಧ್ಯಮಕ್ಕೆ ಸ್ವಾಯತ್ತತೆ ಮುಖ್ಯ ವಿಷಯವಾಗಿ ಹೊರಹೊಮ್ಮಿತು. ವಿರೋಧ ಪಕ್ಷಗಳ ಒಕ್ಕೂಟ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನಗಳಿಗೆ ಸ್ವಾಯತ್ತತೆ ನೀಡುವ ಆಶ್ವಾಸನೆಯನ್ನು ನೀಡಿದವು. ಈ ಒಕ್ಕೂಟ ಚುನಾವಣೆಯಲ್ಲಿ ಜಯ ಸಾಧಿಸುತ್ತಿದ್ದಂತೆ ಆಶ್ವಾಸನೆಯನ್ನು ಈಡೇರಿಸುವ ಜವಾಬ್ದಾರಿ ಅವುಗಳ ಹೆಗಲ ಮೇಲೆ ಬಿತ್ತು. ಅಧಿಕಾರ ವಹಿಸಿಕೊಂಡ ಜನತಾ ಸರ್ಕಾರ ಕೆಲ ತಿಂಗಳುಗಳಲ್ಲಿಯೇ ಬಿಜಿ ವರ್ಗೀಸ್ ಅಧ್ಯಕ್ಷತೆಯಡಿ ಸ್ವಾಯತ್ತ ಪ್ರಸಾರ ಸೇವೆಗೆ ಅನುವಾಗುವಂತೆ ಸಂಸ್ಥಾ ರಚನೆಯ ನಮೂನೆಯೊಂದನ್ನು ಸಿದ್ಧಪಡಿಸಿ ಕಾರ್ಯತಂಡವೊಂದನ್ನು ನೇಮಿಸಿತು. ವಸ್ತುಸ್ಥಿತಿಯನ್ನು ಅವಲೋಕಿಸಿದ ಈ ಕಾರ್ಯತಂಡ ಆಕಾಶ್ ಭಾರತಿ ಎನ್ನುವ 12 ಸದಸ್ಯ ರಾಷ್ಟ್ರೀಯ ಪ್ರಸಾರ ಮಂಡಳಿಯೊಂದನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು.
ಈ ಸ್ವಾಯತ್ತ ಮಂಡಳಿ ಬಾನುಲಿ ಹಾಗೂ ದೂರದರ್ಶನ ಎರಡನ್ನೂ ನಿರ್ವಹಿಸಬೇಕೆಂದು ಹೇಳಲಾಗಿತ್ತು. ಈ ನಿರ್ವಾಹಕ ತಂಡ ತನ್ನ ವರದಿಯಲ್ಲಿ ಆಕಾಶ್ ಭಾರತಿ ಮಂಡಳಿಗೆ ಸದಸ್ಯರನ್ನ ನೇಮಕ ಮಾಡುವಾಗ ಅನುಸರಿಸಬೇಕಾದ ವಿಧಿವಿಧಾನಗಳು, ಅವರುಗಳಿಗೆ ಇರಬೇಕಾದ ಅರ್ಹತೆಗಳು ಹಾಗೂ ಜವಾಬ್ದಾರಿಗಳನ್ನು ಸಹ ವಿವರವಾಗಿ ಹೇಳಿತ್ತು. ಸರ್ಕಾರ ನೇಮಿಸಿದ ಶೈಕ್ಷಣಿಕ ಸಮಿತಿ, ವ್ಯವಸಾಯ ಸಮಿತಿ ಮತ್ತು ಕೇಂದ್ರ ರಾಜ್ಯಗಳ ಸಂಬಂಧಗಳ ಬಗ್ಗೆ ನೇಮಿಸಿದ ಸರ್ಕಾರಿಯ ಹಾಗೂ ಇನ್ನಿತರ ಸಮಿತಿಗಳು ಬಾನುಲಿ ಪ್ರಸಾರದ ಬಗ್ಗೆ ಅನೇಕ ಶಿಫಾರಸುಗಳನ್ನು ಮಾಡಿವೆ. ಸರ್ಕಾರ ಇವುಗಳಲ್ಲಿ ಕೆಲವನ್ನ ಅಂಗೀಕರಿಸಿ ಅನುಷ್ಠಾನಗೊಳಿಸಿದೆ. ಮೇ 1979ರಲ್ಲಿ BG ವರ್ಗೀಸ್ ನೇತೃತ್ವದ ಕಾರ್ಯನಿರ್ವಾಹಕ ತಂಡದ ವರದಿಯ ಆಧಾರದ ಮೇಲೆ ಪ್ರಸಾರ ಭಾರತಿ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಈ ಮಸೂದೆಯ ಉದ್ದೇಶ ಬಾನುಲಿ ಹಾಗೂ ದೂರದರ್ಶನಗಳನ್ನು ಸ್ವಾಯತ್ತ ವ್ಯವಸ್ಥೆಯಡಿ ತಂದು ನಿರ್ವಹಿಸುವುದಾಗಿತ್ತು. ಈ ಮಸೂದೆ ಸಂಸತ್ತಿನ ಜಂಟಿ ಆಯ್ಕೆ ಸಮಿತಿಗೆ ನೀಡಲ್ಪಟ್ಟು ನಂತರ ವರದಿ ಸಿದ್ಧಗೊಳ್ಳುವ ಮುನ್ನವೇ ಲೋಕಸಭೆ ವಿಸರ್ಜಿಸಲ್ಪಟ್ಟು ಚುನಾವಣೆಗಳು ಘೋಷಿಸಲ್ಪಟ್ಟವು. ನಂತರ ಆಯ್ಕೆಯಾದ ಸರ್ಕಾರಕ್ಕೆ ಸ್ವಾಯತ್ತತೆ ನೀಡುವ ಮನಸ್ಸಿಲ್ಲದಿದ್ದರಿಂದ ಆಲ್ ಇಂಡಿಯಾ ರೇಡಿಯೋ ಸರ್ಕಾರಿ ಹಿಡಿತ ಹಾಗೂ ಸಂಕೋಲೆಗಳಲ್ಲಿ ಮುಂದುವರಿಯಿತು. ಮತ್ತೆ 1989ರ ಚುನಾವಣೆಗಳ ನಂತರ ಮಾಧ್ಯಮ ಸ್ವಾಯತ್ತತೆ ಚರ್ಚಾ ವಿಷಯವಾಯಿತು. ಅಧಿಕಾರ ಗಳಿಸಿದ VP ಸಿಂಗ್ ಸರ್ಕಾರ ಮೊದಲಿನ ಪ್ರಸಾರ ಭಾರತಿ ಮಸೂದೆಯನ್ನು ಕೊಂಚ ಬದಲಾಯಿಸಿ 1990ರಲ್ಲಿ ಸಂಸತ್ತಿನಲ್ಲಿ ಅಂಗೀಕಾರವಾಗುವಂತೆ ನೋಡಿಕೊಂಡಿತು. ರಾಷ್ಟ್ರಪತಿಗಳ ಅಂಕಿತವನ್ನು ಸಹ ಪಡೆದ ಈ ಮಸೂದೆ ರಾಜ್ಯಪತ್ರದಲ್ಲಿ ಪ್ರಕಟಗೊಳ್ಳುವ ಮುನ್ನವೇ ಸರ್ಕಾರ ಬದಲಾಯಿತು. ಮತ್ತೊಮ್ಮೆ ಅಧಿಕಾರ ಗದ್ದುಗೆಯೇರಿದ ಹೊಸ ಸರ್ಕಾರ ಸ್ವಾಯತ್ತತೆಗೆ ಅಡ್ಡಗಾಲು ಹಾಕಿದ್ದರಿಂದ ಸರ್ಕಾರಿ ಹಿಡಿತ ಹಾಗೆಯೇ ಮುಂದುವರಿಯಿತು. ಮತ್ತೆರಡು ಚುನಾವಣೆಗಳು ಹಾಗೂ 3 ಪ್ರಧಾನಮಂತ್ರಿಗಳನ್ನು ಕಂಡ ಬಳಿಕ 1996ರಲ್ಲಿ ಅಂದಿನ ಪ್ರಸಾರ ಭಾರತಿ 1990 ಮಸೂದೆಯನ್ನ ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನದ ಆಡಳಿತ ಹಾಗೂ ನಿರ್ವಹಣೆಯನ್ನ ನವೆಂಬರ್ 1997ರಲ್ಲಿ ಪ್ರಸಾರ ಭಾರತಿ ಮಂಡಳಿಗೆ ವರ್ಗಾಯಿಸಿತು. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಸಾರ್ವಜನಿಕ ಸೇವೆಯಾಗಿ ಬಾನುಲಿ ಪ್ರಸಾರ ಈ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಬಾನುಲಿ ಕಾರ್ಯಕ್ರಮ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ.